ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಹಬ್ಬ ನಾವು ವರ್ಷದವರೆಗೂ ಮಾಡಂಗಿಲ್ವಲ್ಲ, ಅದಕ್ಕಾಗಿ ಅಮ್ಮ ಇನ್ನು ಇಲ್ಲಿ ಹಬ್ಬ ಮಾಡಲಿಲ್ಲ ಅಂತಂದರೆ ಇನ್ನು ಅಮ್ಮ ಅವ್ರ ಮನೆಗೆ ಕಂಪಲ್ಸರಿ ಹೋಗಲೇಬೇಕು, ಇಲ್ಲಾಂದರೆ ಅದಕ್ಕೆ ನಮ್ಮಮ್ಮ ಇಬ್ಬರು ಬಿಡೋದಿಲ್ಲ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಕ್ಕೆ ಹೇಳಿದೆ ನನ್ನ ಮಗಳಿಗೆ. ಇನ್ನು ಅವಳಿಗೂ ರಜಾ ಇದೆ ಅಂತಂದರೆ ಸ್ಯಾಟರ್ಡೇ ಎಕ್ಸಾಮ್ ಇದೆ, ಅದ್ರೊಳಗಡೆ ಬಂದುಬಿಡ್ತೀರಿ. ಸರಿ ಇವಾಗ ಹೋಗೋಣ ಅಂತ ರೆಡಿ ಆಗಕ್ಕೆ ಹೇಳಿದೆ. ಇದು ಹಬ್ಬಕ್ಕೆ ಮುಂಚೆ ತೆಗ್ದಿರೋ ವ್ಲಾಗ್ ಆಗಲೇ ಅಪ್ಲೋಡ್ ಮಾಡಬೇಕಿತ್ತು, ಒಂದು ಸ್ವಲ್ಪ ಕೆಲಸಗಳು ಇರೋದ್ರ ಕಾರಣಕ್ಕಾಗಿ ಹಾಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದಕ್ಕಾಗಿ ಈಗ ಮಾಡ್ತಿದ್ದೆ. ಇನ್ನು ಮನೆಗೆ ಹೊಸ ಫಿಲ್ಟ್ರ್ ತಗೊಂಬಂದ್ರಿ, ನೆನ್ನೆನೇ ಬಂದು ಫಿಟ್ ಮಾಡಿಬಿಟ್ಟು ಹೋಗಿದ್ದವರು ಎಲ್ ಜಿದು. ನಿಮ್ಗೊಂದ್ಸಲಿ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೆ. ನೀರು 5 ರೂಪಾಯಿ ಕೊಟ್ಟರೆ ಇಲ್ಲೊಂದು ಕ್ಯಾನ್ ಸಿಗುತ್ತೆ, ಹೋಗಿ ತೊಗೊಂಬರ್ಬೋದು. ಬಟ್ ಟೈಮ್ ಇರ್ತಾ ಇಲ್ಲ, ನನ್ನ ಮಗನು ಜಿಮ್ಗೆ ಹೋಗ್ಬಿಡ್ತಾನೆ. ನಮ್ಮ ಮನೆಯವ್ರಿಗೂ ಕೆಲಸ ಟೈಮ್ ಇರೋದಿಲ್ಲ, ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ರೆಸ್ಟ್ ಜಾಸ್ತಿ ಇರ್ತಾರಂತೆ ಅಲ್ಲಿ, ಅದಕ್ಕಾಗಿ ಹಾಕ್ಸ್ಬಿಡೋಣ ಅಂತ ನಮ್ಮ ಮನೆಯವ್ರು ಅಂದರು. ಇನ್ನು ಸರಿ ಅಂತ ಹಾಕ್ಸ್ಬಿಡೋಕೆ ಹೇಳಿದೆ. ಇದನ್ನು ನಾನೀಗ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಮಗೆ ಆಲ್ರೆಡಿ ಪೈಪ್ ಕಲೆಕ್ಷನ್ನು ಇತ್ತು, ಫಸ್ಟೇ ಹಾಕ್ಸ್ಬಿಟ್ಟಿದ್ರಿ ಮನೆ ಕಟ್ಟೋವಾಗಲೇ. ಆದರೆ ಅದಕ್ಕೆ ನಲ್ಲಿ ಥರ ಹಾಕ್ಸಿದ್ರಿ ಒಂದು, ಅದು ಸ್ಟೀಲ್ದು ಹಾಕ್ಸ್ಬಿಟ್ಟಿದ್ರಿ, ತುಕ್ಕಿಡ್ದೋಗಿತ್ತು ಅಂತ. ಅದೇನು ಅವಶ್ಯಕತೆ ಇರಲಿಲ್ವಂತೆ. ಶೋರೂಮ್ ಅವರು ನಮಗೆ ಅದು ಬೇಕು ಹಾಕ್ಸಿರಿ ನಲ್ಲಿನ ಅಂತಂದರು. ಅದಕ್ಕೆ ಇನ್ನು ಪ್ಲಂಬರ್ ಅವ್ರನ್ನ ಕರೆಸ್ಬಿಟ್ಟು ಇವಾಗ ಹೊಸದಾಗಿ ನಲ್ಲಿ ತೊಗೊಂಬಂದು ಆ ನಲ್ಲಿ ಕಲೆಕ್ಷನ್ ಕೊಟ್ಟಿದ್ದು ಆಯಿತು. ಅಂದರೆ ಕಲೆಕ್ಷನ್ ಇತ್ತು, ನಲ್ಲಿ ಹಾಕ್ಸಿದ್ದಾಯಿತು. ಅದಕ್ಕೊಂದು 500-600 ರೂಪಾಯಿವರೆಗೂ ವೇಸ್ಟ್ ಆಯಿತು. ಯಾರಾದರೂ ಫಸ್ಟ್ ಟೈಮ್ ಹಾಕ್ಸ್ಕೊಳ್ಳೋರು ಇದ್ದರೆ, ಈ ರೀತಿ ಫಿಲ್ಟ್ರನ್ನ ಹಾಕ್ಸ್ಕೊಳ್ಳೋರು ಇರ್ತಾರಲ್ವ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೆ. ನಮಗೆ ಪೈಪ್ ಕಲೆಕ್ಷನ್ ಒಂದಿದ್ರೆ ಸಾಕು ವಾಟ್ರದ್ದು, ಅದಕ್ಕೆ ನಲ್ಲಿ ಅವಶ್ಯಕತೆ ಇಲ್ಲ. ಈ ಫಿಲ್ಟ್ರನ್ನ ಫಿಟ್ ಮಾಡ್ತಾರಲ್ವ, ಅವರೇ ತೊಗೊಂಬಂದು ನೀಟಾಗಿ ಅದಕ್ಕೆ ಕಲೆಕ್ಷನ್ ಆಗೋ ಥರ ಹಾಕ್ಕೊಟ್ಬಿಟ್ಟು ಇನ್ನು ಬಟ್ಟೆ ಒಂದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಹೊರಗಡೆ ಹಾಕೋಣ ಅಂತಂದ್ರೆ ಹನಿ ಬರ್ತಾನೆ ಇತ್ತು, ಮೇಲೆ ಹಾಕೋದಕ್ಕಾಗೋದಿಲ್ಲ ಅಂತ ಬಾಲ್ಕನಿಯಲ್ಲಿ ಒಂದು ಸ್ವಲ್ಪ, ಇನ್ನು ನಮ್ಮ ಸ್ಟೇರ್ ಕೇಸ್ ಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಈ ಬಟ್ಟೆಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಮ್ಮ ಮನೆಯವ್ರದ್ದು ನನ್ನ ಮಗದೇ ಇತ್ತು. ಇನ್ನು ಅವ್ರಿಗೆ ಕೈಗೆ ಸಿಗಲಿಲ್ಲ ಅಂತಂದರೆ ಫೋನ್ ಮಾಡ್ತಾ ಇರ್ತಾರೆ ಊರಲ್ಲಿದ್ದರೆ, ಅದಕ್ಕೆ ಅವ್ರಿಗೆ ಕಾಣೋ ಥರನೇ ಕೈಗೆ ಸಿಗೋ ಥರನೇ ಒಣಗಾಕ್ಬಿಟ್ಟಿದ್ದೀನಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಇನ್ನು 4 ಗಂಟೆ ಟ್ರೈನ್ಗೆ ಬಂಗಾರಪೇಟೆಗೆ ಬಂದುಬಿಟ್ರಿ. ಇನ್ನು ಬಂಗಾರಪೇಟೆ ರೀಚ್ ಆಗಿದ ತಕ್ಷಣ ಪ್ಲ್ಯಾಟ್ಫಾರ್ಮ್ ಮೇಲೆ ಒಂದು ಅಂಗಡಿ ಇರುತ್ತೆ, ಸ್ಟೇರ್ ಕೇಸ್ ಇಳ್ದಿದ ತಕ್ಷಣವೇ ಒಂದು ಅಂಗಡಿ ಇರುತ್ತೆ, 3ನೇ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ಆಲೂಗಡ್ಡೆ ಬೋಂಡ ಮತ್ತು ಸಮೋಸ, ಒಂದು ಟೀ ಕುಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ ಟ್ರೈನಲ್ಲಿ ಬಂದ್ರೂ ಇದು ಕುಡಿದಿರ ತಿಂದಿರ ಅಂತೂ ಹೋಗೋದೇ ಇಲ್ಲ, ನನಗೆ ಅಷ್ಟೊಂದು ಇಷ್ಟ. ಇಲ್ಲಿ ಮಾತ್ರನೇ ಇಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಅದನ್ನು ತಿಂದ್ಕೊಂಡು ಕುಡ್ಕೊಂಬಿಟ್ಟು ಅಮ್ಮ ಮನೆಗೆ ಬಂದುಬಿಟ್ರಿ. ನಾವು ಬರೋವರೆಗೂ ಅವ್ರು ಮಾರ್ಕೆಟಲ್ಲಿ ಹೋಗಿರಲಿಲ್ಲ, ಒಂದು ಸ್ವಲ್ಪ ಶಾಪಿಂಗ್ ಇರುತ್ತಲ್ವ ಹಬ್ಬದ್ದು, ಅದಕ್ಕಾಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದುಬಿಟ್ರಿ. ಅಂದರೆ ಸೀರೆ ಎಲ್ಲ ತೊಗೊಂಬಂದ್ಬಿಟ್ಟಿದ್ರು. ಇನ್ನು ಸ್ವಲ್ಪ ಹಣ್ಣು ಸ್ವೀಟ್ಸು ಇವೆಲ್ಲ ಇರುತ್ತಲ್ವ, ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ರಿ. ಮಾರ್ಕೆಟ್ ನೋಡಿ ತುಂಬೋಗಿದೆ. ಯಾವ ಊರಲ್ಲಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟ್ ಮಾತ್ರ ತುಂಬೋಗಿರ್ತಾರೆ ಜನ, ಬರೀ ಲೇಡೀಸೇ ತುಂಬೋಗಿರ್ತಾರೆ. ಬಳೆ ಅಂಗಡಿಗೆ ಹೋಗೋಣ ಅಂತಂದ್ರು ಅಲ್ಲೂ ಅಷ್ಟೇ ಸುಮಾರು ಜನಗಳು ತುಂಬೋಗಿದ್ರು. ಇನ್ನು ನಮ್ಮ ಅತ್ತಿಗೆ ಬಳೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಹೋದ್ರು. ಜಾಸ್ತಿ ಜನ ಇದ್ದರು. ಇನ್ನು ಆ ಜನದಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ ಅಲ್ಲೇ ಅಂತ ಹೇಳ್ಬಿಟ್ಟು ಸ್ಯಾರಿಗೆ ಮ್ಯಾಚ್ ಆಗೋ ಬಳೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಬಾಕ್ಸ್ ಬಳೆನೇ ತೊಗೊಂಬಿಟ್ಟು ಬಂದ್ರಿ. ಇನ್ನು ಗಂಗೆ ಅಂಗಡಿಯಲ್ಲಿ ಏನೋ ಬೇಕಾಗಿತ್ತಂತೆ, ಅದನ್ನು ನಮ್ಮ ಅದಕ್ಕೆ ತೊಗೊತಾಯಿದ್ರು. ನಾವು ಒಂದು ಸೈಡಿಗೆ ನಿಂತ್ಕೊಂಡಿದ್ರಿ, ಸಖತ್ ಜನ ಇದ್ದರು. ಗಾಡಿಗಳು ಬೇರೆ ಓಡಾಡ್ತಿದೆ ಆ ಜನದಲ್ಲೇ, ಅದಕ್ಕೆ ಒಂದು ಸೈಡ್ಗೆ ನಿಂತ್ಕೊಂಡ್ಬಿಟ್ಟಿದ್ರಿ ನಾವು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಅನಿಕಾಗೆ ಡ್ರೆಸ್ಸು ತೊಗೊಬೇಕು. ಡ್ರೆಸ್ ತೊಗೊಳೋದಕ್ಕೂ ಮುಂಚೆ ಗೋಲ್ಗುಪ್ಪ ಬೇಕು ಅಂತಂದರು. ಮಕ್ಕಳು ಹೊಟ್ಟೆ ಹಸು ಆಗ್ತಿದೆ ಅಂತಂದರು. ಇಲ್ಲಿ ತುಂಬ ಫೇಮಸ್ ಅಂತೆ ಗೋಲ್ಗುಪ್ಪ. ಇವರು 10 ವರ್ಷ ಆಗಿದೆಯಂತೆ ಈ ಅಂಗಡಿ ಇಟ್ಟು. ಈಗ ಈ ಅಂಗಡಿ ಜೊತೆಗೆ 2 ಅಂಗಡಿ ಮಾಡಿದ್ದಾರೆ ಅಂತೆ ಬಂಗಾರಪೇಟೆದಲ್ಲಿ, ಅದನ್ನೇ ಹೇಳ್ತಾ ಇದ್ರು ಆ ಹೆಣ್ಣ. ತುಂಬ ಟೇಸ್ಟಿಯಾಗಿದೆ ಅಂತಂದರು. ಸರಿ ನಾವು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಿಂತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಇನ್ನು ತಿನ್ಕೊಂಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗಿತ್ತು. ಇನ್ನು ನೀರು ಕುಡ್ಕೊಂಬಿಟ್ಟು ಇನ್ನು ನಮ್ಮ ಮನಿಕಾಗೆ ಶಾಪಿಂಗ್ ಬೇರೆ ಕರ್ಕೊಂಡು ಹೋಗಬೇಕು. ಇನ್ನು ಅವಳನ್ನ ಅಂದರೆ ಶಾಪಿಂಗ್ ಆಲ್ರೆಡಿ ಬಂದಿದ್ದೀರಿ, ಇನ್ನು ಅವಳಿಗೆ ಬಟ್ಟೆ ತೆಗಿಯೋದಕ್ಕೆ ಹೋಗಬೇಕು. ಹಬ್ಬದ ಟೈಮಲ್ಲಂತೂ ಸರಿಯಾಗಿ ಸಿಗೋದೇ ಇಲ್ಲ ನಮಗೆ ಬಟ್ಟೆಗಳು. ನಮ್ಮ ಅತ್ತಿಗೆಯವ್ರಿಗೆ ಗೊತ್ತಿರೋ ಅಂಗಡಿ ಅಂತ ಯಾವಾಗೂ ಇಲ್ಲೇ ತೆಗಿತಿರ್ತಾರಂತೆ ಅನಿಕಾಗೆ. ಇನ್ನು ಇಲ್ಲಿ ಕರ್ಕೊಂಬಂದರು. 3-4 ಅಂಗಡಿಗಳು ಸುತ್ತಿದ ಮೇಲೆ ಇವಾಗ ಅವಳಿಗೆ ಇಷ್ಟ ಆಗಿರೋ ಡ್ರೆಸ್ ಸಿಕ್ಕೈತೆ ಈ ಅಂಗಡಿಯಲ್ಲಿ. ಇನ್ನು ದೇವರೇ ಸಿಕ್ತಲ್ಲ ಅಂತ ಅಂದ್ಕೊಂಡು ಮನೆಗೆ ರೀಚ್ ಆಗೋಗ್ಬಿಟ್ರಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ.